ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಕ್ಕಿ ಬ್ಲಾಗ್ಸ್. ಇವತ್ತು ನಾನು ನನ್ನ ಮಗನಿಗೆ ಇಷ್ಟ ಅಂತ ಪೂರಿ ಮಾಡ್ತಾಯಿದ್ದೆ. ಅದ್ರ ಜೊತೆ ಯಾಕೆ ಒಂದು ಗ್ರೇವಿ ಮಾಡಿ ತೋರಿಸ್ಬಾರ್ದು ಅಂತ ಮಾಡಿರೋದು. ಆಲೂ ಮಟರ್ ಗ್ರೇವಿ ಅನ್ಬೋದು ಅಥವಾ ಆಲೂ ಮಟರ್ ಮಸಾಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಅರ್ಧ ಸ್ಪೂನ್ ಇಂಗು ಸಾಕು. ಅದಾದಮೇಲೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ 2 ಚಿಕ್ಕ ಈರುಳ್ಳಿನ ತೊಗೊಂಡು ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆದಮೇಲೆ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಎಲ್ಲನೂ ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಇದಾದಮೇಲೆ ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ, ನೀವು ಬೇಕಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂತು. ಇದಕ್ಕೆ ನಾನು 1 ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ಇದರಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ 1 ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ಒಂದು 2-3 ನಿಮಿಷ ಅಥವಾ ಒಂದು 5 ನಿಮಿಷದವರೆಗೂ ಇಟ್ಕೊಳ್ಳಿ. ಬಟಾಣಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಗ್ರೇವಿ ಇರುತ್ತಲ್ಲ, ಅದರಲ್ಲಿ ಒಂದು 2-3 ಸ್ಪೂನಷ್ಟು ನಾನು ಎತ್ತಿಟ್ಕೋತೀನಿ ಸೈಡ್. ಅದು ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಎತ್ತಿಟ್ಕೋಬೇಕು. ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ನಾನು ಚಿಕ್ಕದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಮತ್ತು ನಾನಿಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೋತಾ ಇದ್ದೀನಿ. ಆವಾಗಲೇ 1 ಲೋಟ ಹಾಕ್ಕೊಂಡಿದ್ದೆ, ಇವಾಗ ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಸ್ವಲ್ಪ 1 ಸ್ಪೂನಷ್ಟು ನಿಂಬೆ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ಅದು ಎತ್ತಿಟ್ಕೊಂಡಿದ್ನಲ್ಲ 2 ಸ್ಪೂನಷ್ಟು ಗ್ರೇವಿನ. ಯಾಕಂದರೆ ಇದು ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ. ಮತ್ತು ನಾನು ಇಲ್ಲಿ ಪೂರಿ ಮಾಡೋಕ್ಕೆ ಗೋಧಿ ಹಿಟ್ಟು, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಒಂದು 10 ನಿಮಿಷ ಎತ್ತಿಟ್ಟಿದ್ದೆ. ನಾನು ಚಿಕ್ಕ ಪೂರಿ ಮಾಡ್ತಾ ಇರೋದ್ರಿಂದ ಚಿಕ್ಕ ಉಂಡೆನ ತೊಗೊಂಡು ಲಟ್ಟಿಸ್ಕೋಬೇಕು. ನಾನು ಚಿಕ್ಕ ಪೂರಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ತೊಗೊಳ್ಳಿ. ಬಟ್ ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ಈ ಥರ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು. ಆವಾಗ ಪೂರಿ ಉಬ್ಬುತ್ತೆ, ಇಲ್ಲಾಂದರೆ ಫ್ಲ್ಯಾಟಾಗೆ ಬಂದುಬಿಡುತ್ತೆ. ನೋಡಿ, ಕಾದಿರೋ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಪೂರಿ ಉಬ್ಬಿ ಬರುತ್ತೆ. 2 ಸೈಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಇವಾಗ ಪೂರಿ ಮತ್ತು ಆಲೂ ಮಟರ್ ಮಸಾಲ ಅಥವಾ ಗ್ರೇವಿ ರೆಡಿ ಆಯಿತು. ತುಂಬ ಈಸಿ, ಅರ್ಜೆಂಟ್ ಇದ್ದಾಗೂ ನೀವು ಮಾಡ್ಕೋಬೋದು ಒಂದು 10-15 ಮಿನಿಟ್ಸಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಚುಲರ್ಸ್ ಅಂತೂ ತುಂಬ ಇಷ್ಟ ಆಗುತ್ತೆ ಇದು ರೆಸಿಪಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ. ನೀವು ಮೈದಾದಲ್ಲಿ ಮಾಡಿದರೆ ಈ ಥರ ಬರಲ್ಲ. ಆಮೇಲೆ ಎಣ್ಣೆನೂ ಜಾಸ್ತಿ ಇರ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಥ್ಯಾಂಕ್ ಯು.